ಒಂದು ನಿರಾಹಾರವಾಗಿರತಕ್ಕಂಥದ್ದು ಒಂದು ಉಪವಾಸ, ಅಂದರೆ ಅದು ಫಸ್ಟ್ ಗ್ರೇಡ್ ಅಂತ ಹೇಳಿ ನಾವು ಹೇಳಬಹುದು. ಇನ್ನು ಲಘು ಉಪಹಾರವನ್ನು ತೆಗೆದುಕೊಂಡು ಆ ಮೂಲಕ ಉಪವಾಸ ಆಚರಣೆಯನ್ನು ಮಾಡತಕ್ಕಂಥದ್ದು, ಇನ್ನು ಅಲ್ಪಾಹಾರವನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡತಕ್ಕಂಥದ್ದು, ಕೇವಲ ನೀರನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡತಕ್ಕಂಥದ್ದು. ಹೀಗೆ ಅವರವರ ಶಕ್ತಿಗೆ ಅನುಸಾರವಾಗಿ ನಾವು ಪರ್ವಕಾಲದಲ್ಲಿ ಉಪವಾಸವನ್ನು ಮಾಡಿ ಆ ಪರ್ವಕಾಲದ ವಿಶೇಷವಾದಂತಹ ಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂಥೇಳಿ ಉಪವಾಸದ ಒಂದು ಮಹತ್ವವನ್ನು ಹೇಳ್ತಾರೆ. ಅಂದರೆ ಯಾವ ರೀತಿಯಾಗಿ ನಾವು ಅಲ್ಪಾಹಾರ ಅಂದರೆ ಯಾವ ರೀತಿಯಾಗಿರಬೇಕು, ಅವರವರ ಒಂದು ಸಂಪ್ರದಾಯ ಅನ್ನತಕ್ಕಂಥದ್ದು ಇರುತ್ತೆ. ನಿರಾಹಾರ ಅಂತಂದರೆ ಈ ಯಾವತ್ತು ಆ ಪರ್ವಕಾಲ ಪ್ರಾರಂಭ ಆಗುತ್ತೋ ಆ ದಿನದಿಂದ ಮಾರನೇ ದಿವಸ ಪಾರಣೆ ಅಂತ ಹೇಳ್ತಾರೆ, ಅಲ್ಲಿಯವರೆಗೆ ಯಾವುದೇ ನೀರನ್ನು ಕೂಡ ತೆಗೆದುಕೊಳ್ಳದೆ ನಿರಾಹಾರವಾಗಿರತಕ್ಕಂಥದ್ದು ಏನಿದೆ ಇದು ಅತ್ಯುತ್ತಮವಾದಂತಹ ಉಪವಾಸ ಅಂತೇಳಿ ಹೇಳ್ಬೋದು. ಇನ್ನು ಲಘು ಉಪಹಾರವನ್ನು ನಾವು ತೆಗೆದುಕೊಳ್ಳತಕ್ಕಂಥದ್ದು ಅಂದರೆ ಪ್ರತಿನಿತ್ಯವೂ ನಾವು ಮಾಡತಕ್ಕಂತಹ ಊಟ ಇನ್ನಿತರ ಯಾವುದೇ ಇದ್ದರೂ ಕೂಡ ಅದನ್ನು ನಿಷೇಧಿಸಿ ಆ ಮೂಲಕ ಕೆಲವೊಂದು ವಿಶೇಷವಾದಂತಹ ಅಲ್ಪಾಹಾರವನ್ನು ನಾವು ತೆಗೆದುಕೊಂಡು ಆ ಮೂಲಕ ಉಪವಾಸವನ್ನು ಮಾಡತಕ್ಕಂಥದ್ದು.